ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಹಿಂದೆ ಅರ್ಜುನ ಕೇಳಿದ್ದ, ಕೃಷ್ಣ ನನ್ನನ್ನು ಯಾಕೆ ಈ ಘೋರ ಕರ್ಮದಲ್ಲಿ ತೊಡಗಿಸ್ತಾ ಇದ್ದೀಯಾ ಅಂತ ಕೇಳಿದ್ದ. ಅದಕ್ಕೆ ಶ್ರೀಕೃಷ್ಣ ಕರ್ಮಗಳನ್ನು ತ್ಯಾಗ ಮಾಡುವ ಮಿಥ್ಯಾಚಾರಿಯ ಬಗ್ಗೆ ಹೇಳಿ ಕರ್ಮಯೋಗಿಯ ಪ್ರಶಂಸೆಯನ್ನು ಇಂದಿನ ಶ್ಲೋಕದಲ್ಲಿ ಮಾಡಿದ್ದ. ಈಗ ಅರ್ಜುನನಿಗೆ ಕರ್ಮ ಮಾಡೋದಕ್ಕೆ ಆಜ್ಞೆ ಮಾಡ್ತಾ ಇದ್ದಾನೆ. ಭಗವದ್ಗೀತೆಯ 3ನೇ ಅಧ್ಯಾಯದ ಕರ್ಮಯೋಗದ 8ನೇ ಶ್ಲೋಕ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹೆ ಕರ್ಮಣಃ ಶರೀರಯಾತ್ರಾಪಿ ಚಾತೆ ನಾ ಪ್ರಸಿದ್ಧೇದ ಕರ್ಮಣಃ. ಈ ಶ್ಲೋಕದ ಅರ್ಥ, ಅರ್ಜುನ, ನಿನ್ನ ಪಾಲಿನ ಕರ್ಮ ನೀನು ಮಾಡು. ಕರ್ಮ ಮಾಡದೇ ಇರೋದಕ್ಕಿಂತ ಕರ್ಮ ಮಾಡೋದೇ ಶ್ರೇಷ್ಠ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಷ್ಕ್ರಿಯನಾದರೆ ನಿನ್ನ ಬಾಳ ಬಂಡಿಯ ಪಯಣ ಸಾಗದು ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ನೀನು ನಿಯತವಾದ ಕರ್ಮವನ್ನು ಮಾಡಬೇಕು ಅಂತಲೇ ಶ್ರೀಕೃಷ್ಣ. ಒಳ್ಳೆಯ ದೃಷ್ಟಿಯಿಂದ ಕರ್ಮವನ್ನು ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೂ ಚಿಂತೆ ಇಲ್ಲ. ಸುಮ್ಮನೆ ಇರೋದಕ್ಕಿಂತ ತನ್ನ ಲಾಭಕ್ಕೋ ತನ್ನ ಕೀರ್ತಿಗೋ ಅಂತೂ ಯಾವುದಾದರೂ ಒಂದು ಉದ್ದೇಶದಿಂದ ಕರ್ಮ ಮಾಡೋದು ಉತ್ತಮ. ಕರ್ಮ ಮಾಡಿದರೆ ನಿನಗೂ ಉತ್ತಮ, ಸಮಾಜಕ್ಕೂ ಉತ್ತಮ ಅಂತಲೇ ಶ್ರೀಕೃಷ್ಣ. ಅಂದರೆ ನಮ್ಮ ರೈತ ಬೆಳೆಯೋ ಬೆಳೆಗಳನ್ನೆಲ್ಲ ಸ್ವಾರ್ಥ ದೃಷ್ಟಿಯಿಂದನೇ ಬೆಳಿಬೋದು. ಆದರೆ ಅವನು ಬೆಳೆಯೋ ಬೆಳೆ ನಮಗೆ ಆಹಾರ. ಅವನು ಬೆಳೆದೇ ಇದ್ದರೆ ನಮಗೆ ಆಹಾರ ಇಲ್ಲ. ಅವನ ಸ್ವಾರ್ಥ ದೃಷ್ಟಿಯಿಂದ ಸಮಾಜದ ಹಿತಕ್ಕೆ ಒಳ್ಳೆಯದು. ಹಾಗೆ ಸ್ವಾರ್ಥ ದೃಷ್ಟಿಯಿಂದ ಮಾಡೋದು ಸಹ ಸಮಾಜಕ್ಕೆ ಹಿತ ಆಗುತ್ತೆ. ಕರ್ಮ ಮಾಡದೇ ಇದ್ದರೆ ಜೀವನದಲ್ಲಿ ಬಾಳೋದು ಕಷ್ಟ. ಕರ್ಮ ಮಾಡದೇ ಇದ್ದರೆ ನಮಗೆ ಯಾರೂ ಊಟ ಹಾಕೋದಿಲ್ಲ. ಭಿಕ್ಷೆ ಬೇಡಿ ಬದುಕಬೇಕಾಗುತ್ತೆ. ಭಿಕ್ಷೆ ಬೇಡೋದು ಸಹ ಒಂದು ಕರ್ಮನೇ. ಯಾರೇ ಊಟ ಹಾಕಿದ್ರೂ ಅದನ್ನು ತಿಂದು ಅರಗಿಸ್ಕೊಳ್ಬೇಕಾದ್ರೆ ಏನಾದರೂ ಕಷ್ಟಪಟ್ಟು ಕೆಲಸ ಮಾಡಲೇಬೇಕು. ಏನು ಕೆಲಸ ಮಾಡದೆ ಆಟವಾಡದೆ ದೇಹವನ್ನು ದಂಡಿಸದೇ ಇದ್ದರೆ ದೇಹಕ್ಕೆ 28 ರೋಗಗಳು ಬಂದು ನರಳಬೇಕಾಗುತ್ತೆ. ನಾವು ಯಾವುದೇ ಕರ್ಮ ಮಾಡದೆ ಪಾರಾದೆವು ಅಂತ ಭಾವಿಸೋದು ತಪ್ಪು. ರೋಗದಿಂದ ನರಳೋದು ಸಹ ಕರ್ಮವೇ. ಒಂದು ಕರ್ಮದಿಂದ ಪಾರಾದರೆ ಮತ್ತೊಂದು ಕರ್ಮಕ್ಕೆ ಸಿಲುಕಿ ನರಳಬೇಕಾಗುತ್ತೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ನೀನು ನಿನ್ನ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಜ್ಞಾನಕ್ಕೆ ಪೂರಕವಾದ ನಿಯತ ಕರ್ಮವನ್ನು ಮಾಡು. ನಿನ್ನ ಜೀವ ಸ್ವಭಾವ ಇರೋದೇ ಅನ್ಯಾಯದ ವಿರುದ್ಧ ಹೋರಾಡಿ ದೇಶದ ಪ್ರಜೆಗಳ ರಕ್ಷಣೆ ಮಾಡುವ ಕ್ಷತ್ರಿಯ ಸ್ವಭಾವ. ಅದನ್ನು ಬಿಟ್ಟು ದೇಶದಲ್ಲಿ ಅನ್ಯಾಯ ತಾಂಡವವಾಡುತ್ತಿರುವಾಗ ಜ್ಞಾನವೇ ಮಿಗಿಲೆಂದು ತಪಸ್ಸನ್ನು ಆಚರಿಸಿದರೆ ಅದು ನಿಜವಾದ ಯೋಗವೆನಿಸೋದಿಲ್ಲ. ನೀನು ಎಂದೂ ನಿಷ್ಕ್ರಿಯನಾಗಬೇಡ. ನಿನ್ನ ಕರ್ಮವನ್ನು ನೀನು ಮಾಡು. ಅದರಿಂದ ಏನು ಸಿಗುತ್ತೋ ಅದನ್ನು ಅನುಭವಿಸು. ಸತ್ತರೆ ವೀರಸ್ವರ್ಗ, ಗೆದ್ದರೆ ರಾಜ್ಯಭಾರ. ಆದರೆ ಮಾಡುವ ಕರ್ಮ ಜ್ಞಾನಕ್ಕೆ ಪೂರಕವಾಗಿರಲಿ. ಭಗವಂತನ ಎಚ್ಚರಿಕೆ ಯಾವಾಗಲೂ ಇರಲಿ. ಭಗವಂತ ಈ ಕರ್ಮವನ್ನು ನನ್ನ ಕೈಯಿಂದ ಮಾಡಿಸ್ತಿದ್ದಾನೆ, ಅದು ಅವನಿಗೆ ಅರ್ಪಿತ ಎನ್ನುವ ಭಾವನೆಯಿಂದ ನಿನ್ನ ಕರ್ಮವನ್ನು ಮಾಡುವಂತಲೇ ಶ್ರೀಕೃಷ್ಣ. ಹರಿಯ ಚರಣದ ಅರಿವು ತಪ್ಪದಿರಲಿ. ಹರಿಯೇ ದೈವೋತ್ತಮ, ಹರಿಯೇ ಗುರು, ಹರಿಯೊಬ್ಬನೇ ಜಗದ ತಂದೆ ತಾಯಿ. ನಾವು ಈ ದೇಹದಲ್ಲಿರುವಷ್ಟು ಕಾಲ ಕರ್ಮ ಅನಿವಾರ್ಯ. ಅಪರೋಕ್ಷ ಜ್ಞಾನ ಬಂದಾಗಲೂ ಕೂಡ ಕರ್ಮ ನಿರಂತರ. ಈ ರೀತಿ ಕೃಷ್ಣ ಕರ್ಮ ಸಿದ್ಧಾಂತವನ್ನು ಈ ಶ್ಲೋಕದ ಮುಖೇನ ನಮಗೆ ತಿಳಿಸ್ತಾನೆ. ಹಾಗಾದರೆ ಮೋಕ್ಷದ ಮಾರ್ಗ ಯಾವುದು? ನಮ್ಮ ಈ ಪ್ರಶ್ನೆಗೆ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಸ್ಪಷ್ಟ ಉತ್ತರವನ್ನು ಕೊಡ್ತಾನೆ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.